ಬಿಡೆನು. ಆ ಮಾತು ಹೇಳಿದನಲ್ಲ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾನು ನಿಮ್ಮೊಂದಿಗೆ 2 ಕೊರಿಂಥ 4ನೇ ಅಧ್ಯಾಯ 16ನೇ ವಚನವನ್ನ ಓದಲಿಕ್ಕೆ ಇಷ್ಟಪಡ್ತೇನೆ. ನೂತನ ಬಲ, ನ್ಯೂ ಪವರ್, ಈ ವಿಷಯದ ಕುರಿತು ನಿಮ್ಮೊಂದಿಗೆ ಮಾತನಾಡಕ್ಕೆ ಇಷ್ಟಪಡ್ತೇನೆ. ಸತ್ಯವೇದವನ್ನು ಓದಿಕೊಳ್ಳೋಣವಾ? ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ನಮಗೆ ಎಲ್ಲರಿಗೂ ವಯಸ್ಸಾಗ್ತಾ ಆಗ್ತಾ ಬಲ ಅನ್ನೋದು ಕಡಿಮೆ ಆಗ್ತದೆ. ಇವತ್ತು ಆ ರೀತಿ ಬಲ ಕುಂದಿರುವಂತ ಎಷ್ಟೋ ಜನ ನೀವಿರ್ಬೋದು. ಆದ್ರೆ ಇಲ್ಲಿ ದೇವರು ಏನು ವಾಗ್ದಾನ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ ನಾವು ಧೈರ್ಯಗೆಡುವುದಿಲ್ಲ. ನಾವ್ಯಾರು ಧೈರ್ಯಗೆಡಬಾರ್ದು. ನಮ್ಮ ದೇಹ ನಾಶವಾಗುತ್ತಾ ಇದ್ರೂ ಸಹ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರ್ತದೆ. ಯಾಕಂದ್ರೆ ನಾವು ಎಲ್ಲಿರ್ತೀವಿ? ಯೇಸುವಿನೊಂದಿಗೆ ಇರ್ತೀವಿ, ಯೇಸುವಿನೊಂದಿಗೆ ನಾವು ಜೀವಿಸ್ತೀವಿ. ಮಾತ್ರವಲ್ಲದೆ ಆತನ ಬಲ ನಮ್ಮಲ್ಲಿರ್ತದೆ, ಆಂತರ್ಯದ ಬಲ ನಮ್ಮಲ್ಲಿ ಇರುವಂತದ್ದಾಗಿರ್ಬೇಕು ಪ್ರಿಯರೇ. ಆದ್ರಿಂದ ನಿಮ್ಮ ದೇಹ ಒಂದು ವೇಳೆ ವೀಕ್ ಆಗ್ತಾ ಇದ್ರು ದಯವಿಟ್ಟು ಭಯ ಪಡ್ಬೇಡಿ. ನಿಮ್ಮ ದೇಹ ವೀಕ್ ಆದ್ರೂ ನಿಮ್ಮ ಆಂತರ್ಯ ಹೊಸ ಬಲ ಹೊಂದಬೇಕು. ಯಾಕಂದ್ರೆ ನೀವು ಕ್ರಿಸ್ತನಲ್ಲಿದ್ದೀರಾ. ಕರ್ತನು ಆ ರೀತಿಯೇ ನಿಮ್ಮೆಲ್ರಿಗೂ ಆ ಒಂದು ನಿರೀಕ್ಷೆ ಉಂಟು ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಇವತ್ತು ಯಾರ್ಯಾರು ದೈಹಿಕವಾಗಿ ಕಷ್ಟಪಡ್ತಾ ಇದ್ದಾರೋ ಅವರೆಲ್ಲರಿಗೂ ಬಿಡುಗಡೆ ಕೊಡಪ್ಪ. ಅವರ ಆಂತರ್ಯ ಬಲ ಹೊಂದಬೇಕು. ಆ ರೀತಿ ನೀ ಕಾರ್ಯ ಮಾಡು, ಆ ರೀತಿ ನೀನು ಅದ್ಭುತ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು. ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು.
ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲ.